जटाकलापौ गौरी निरन्तर विभूषित वामभागं नारायण प्रियमनङ्गमदापहारौ वाराणसीपुरपतिं भज विश्वनाथम्। ನಂದೀಶ್ವರ, ರೈತನ ಮಕ್ಕಳೆಲ್ಲ ನಿನ್ನ ಮೇಲೆ ಭಾರವನ್ನಿಟ್ಟು ಈ ಭೂಮಿ ತಾಯಿ ಮೇಲೆ ಬೀಜವನ್ನು ಬಿತ್ತಿ ಒಳ್ಳೆ ಬೆಳೆಯನ್ನೇ ತೆಗಿತಾರೆ. ಆದರೆ ಈ ದೇಶದಲ್ಲಿರುವ ಪ್ರತಿಯೊಂದು ಪಕ್ಷ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಾರೆ. ಆದರೆ ರೈತನಿಗಾಗಲಿ ಎತ್ತುಗಳಿಗಾಗಲಿ ಸಹಾಯ ಹಸ್ತ ನೀಡಲೇ ಇಲ್ಲ. ಎಷ್ಟು ಎತ್ತುಗಳು ಮರಣ ಹೊಂದಿದ್ರು ಕೂಡ ಅವಕ್ಕೆ ಹಸ್ತ ಅಂತ ಏನೂ ನೀಡಲಿಲ್ಲ. ಹೀಗಿರುವಾಗ ಈ ನಮ್ಮ ರೈತನ ಮಕ್ಕಳ ತಪ್ಪು ಅಥವಾ ರಾಜಕಾರಣಿಗಳ ತಪ್ಪು? ನೀನೇ ಹೇಳು ತಂದೆ, ನೀನೇ ಹೇಳು. ಸಾವಿತ್ರಿ, ಇವತ್ತು ನಾಡಿನ ತುಂಬೆಲ್ಲ ಸಂಭ್ರಮ ಆಚರಣೆ ಮಾಡುವ ಬಸವ ಜಯಂತಿ ಅಂದ ಮೇಲೆ
ಎತ್ತುಗಳಿಗೆ ಕೊಡಂತ ಗೆಜ್ಜಿ ಸೋಲ ಮೈ ಮೇಲೆ ಜೂಲವನ್ನು ಹಾಕಿ ಊರು ತುಂಬೆಲ್ಲ ಮೆರವಣಿಗೆ ಮಾಡುವ ಶುಭ ದಿನ ಅಂದ ಮೇಲೆ ಬನ್ನಿ ಗಿಡಕ ಕಟ್ಟಿದ ಎತ್ತುಗಳನ್ನು ಪೂಜೆ ಮಾಡಿ ಬಂದಿರುವೆ ಚೆಲುವೆ. ಸ್ವಾಮಿ, ಎತ್ತುಗಳಿಗೆ ಪೂಜೆ ಮಾಡಿದ್ವಿ, ಆದ್ರೆ ನಮ್ಮ ದೇಶದಲ್ಲಿ ಎಷ್ಟು ಪಕ್ಷಗಳು ಆಳಿ ಹೋದ್ರೂ ಕೂಡ ಈ ನಮ್ಮ ರೈತನ ಮಕ್ಕಳಿಗೆ ಸಹಾಯವೇ ಮಾಡ್ಲಿವಲ್ಲ, ಯಾಕೆ ಸ್ವಾಮಿ? ಏ ಹುಚ್ಚಿ, ನಮ್ಮ ದೇಶದಲ್ಲಿ ಇರುವ ಎಲ್ಲ ರಾಜಕಾರಣಿಗಳಿಗೂ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದಾಗ ಮಾತ್ರ ರಾಜಕಾರಣಿಗಳಿಗೆ ರೈತರ ಮಕ್ಕಳ ಬಡವರ ಮೇಲೆ ಕರುಣೆ ಎಂಬ ಕಿರಿ ಸಾಗರ ಸಮುದ್ರದಲ್ಲಿ ಅಂತೆ ಉಕ್ಕಿ ಬರುತ್ತದೇನೋ. ರೈತನೇ ನಾಡಿನ ಅಸ್ತ್ರ, ರೈತನೇ ಜಗದ 2 ಕಣ್ಣುಗಳಂತ ಹೂಸರ ಬಳ್ಳಿ ಅಂತ ರಾಜಕಾರಣಿಗಳು ಒಬ್ಬ ರೈತನ ಕಿವಿಗೆ ಹೂವನ್ನಿಡುತ್ತಾರೆ. ಈ ಸಲ ಅಷ್ಟೇ ಅಲ್ಲ, ಈ ಸಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರಿಗೋಸ್ಕರ 24 ತಾಸು ಉಚಿತ ವಿದ್ಯುತ್ ಕೊಡ್ತೇನೆ, ರೈತರ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುತ್ತೇನೆ, ರೈತರ ಅನುಕೂಲಕ್ಕಾಗಿ ತಾಲೂಕಿಗೊಂದು ಗೋಶಾಲೆಯನ್ನು ತರುತ್ತೇನೆ ಅಂತೇಳಿ ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಅಂತೇಳಿ ನಮ್ಮಿಂದ ಓಟು ಪಡೆದುಕೊಂಡು ಆರಿಸಿ ಹೋಗಿ ಭಾರಿ ಬಹುಮತದಿಂದ ನಮ್ಮಿಂದ ಓಟು ಆರಿಸಿಕೊಂಡು ಹೋಗಿ ಚಿಂತಿಸದ ಎಸಿ ರೂಮಿನಲ್ಲಿ ಸುಖವಾಗಿ ನಿದ್ದೆ ಮಾಡುತ್ತಾರೆ ನಮ್ಮಿಂದ ಓಟು ಪಡೆದುಕೊಂಡು ಹೋದ ಜನನಾಯಕರು. ಸ್ವಾಮಿ, ರೈತನ ಮಕ್ಕಳಿಗೆ ಮೋಸ ಮಾಡುವ ಈ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ ಸಾವಿತ್ರಿ? ಮೊದಲು ನಮ್ಮ ರೈತ ಜನಾಂಗ ಎಚ್ಚೆತ್ತುಕೊಳ್ಳಬೇಕು. ರಾಜಕಾರಣಿಗಳು ಓಟ್ ಕೇಳಲು ಬಂದಾಗ ಅವರಿಗೆ ಕೊಡುವ ಕಪ್ಪು ಅನ್ನಕ್ಕೆ ಎಂಡಕ್ಕೆ ಕಿವಿಜೋತ್ ಬೀಳುವುದನ್ನು ನಿಲ್ಲಿಸಬೇಕು. ಅಂದಾಗ ಮಾತ್ರ ದುಷ್ಟ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಲು ಸಾಧ್ಯ. ಇಲ್ಲವಾದ್ರೆ ಈ ರೈತನ ಮಗ ದಲ್ಲಾಳಿ ಅಂಗಡಿಯಲ್ಲೂ ಇಲ್ಲ ಬ್ಯಾಂಕ್ಗಳಲ್ಲೂ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಬೆಳೆ ತೆಗೆದು ಇಡೀ ನಾಡಿಗೆ ಹಣ್ಣು ಹಾಕೋಣ ರೈತ ಮೈ ತುಂಬ ಸಾಲ ಹೆಚ್ಚಾದ ಹತ್ತಿಗೆ ಹೊಡೆಯುವ ಎಣ್ಣೆ ತಗೊಂಡು ಶಿವಣ್ಣ ಪಾದ ಸೇರುತ್ತಾರೆ. ಇಷ್ಟೇ ನಮ್ಮ ರೈತರ ಮಕ್ಕಳ ಕತೆ ಸಾವಿತ್ರಿ. ನಿಜವಿದೆ ಸ್ವಾಮಿ, ಈ ನಿಮ್ಮ ಮಾತು. ಅನ್ಯಾಯ, ಮೋಸ, ವಂಚನೆ ಇವುಗಳೆಲ್ಲ ಮರೆಯಾಗಬೇಕು. ರೈತ ಬೆಳೆದಿರುವ ಆ ಬೆಳೆಗಳಿಗೆ ಸರಿಯಾದ ರೇಟ್ ಸಿಗಬೇಕು. ಆವಾಗಲೇ ಆತ್ಮಹತ್ಯೆ ಆಗುವುದು ಕಡಿಮೆ ಆಗುತ್ತದೆ. ಸಾವಿತ್ರಿ, ರೈತರ ಕಷ್ಟ ನಷ್ಟಗಳನ್ನು ವಿಚಾರಿಸಿ ರೈತರನ್ನು ಉದ್ಧಾರ ಮಾಡಬೇಕಾದರೆ ಅಣ್ಣಾ ಹಜಾರೆ ಅಂತ ಹೋರಾಟಗಾರರು ನಮ್ಮ ದೇಶದ ಚುಕ್ಕಾಣಿ ಇಡಬೇಕು ಸಾವಿತ್ರಿ, ಚುಕ್ಕಾಣಿ ಇಡಬೇಕು. ಹೋಗ್ಲಿ ಬಿಡಿ ಸ್ವಾಮಿ, ಪರರ ಚಿಂತೆ ನಮಗೇಕೆ ಬೇಕು? ನೋಡಿ, ನಮಗೆ ದುಡಿಯೋದಕ್ಕೆ ಅಂತ ಶಕ್ತಿ ಬೇಕು. ಈ ನಮ್ಮ ಕೈಗಳಿಗೆ ಶಕ್ತಿ ಕೊಟ್ರೆ ನಮಗಷ್ಟೇ ಸಾಕು. ಇನ್ನೇನು ಬೇಕು ನಮಗೆ? ಇದು ಆಸೆಯ ಮಾತಲ್ಲ ಸಾವಿತ್ರಿ. ಇಡೀ ನಮ್ಮ ರೈತ ಜನಾಂಗ ಬಿಸಿಲು ಮಳೆ ಎನ್ನದೆ ಚಳಿ ಎನ್ನದೆ ಭೂಮಿಯಲ್ಲಿ ದುಡಿದು ಇಡೀ ನಾಡಿಗೆ ಅನ್ನ ಹಾಕುವ ಅನ್ನದಾತನ ಮಕ್ಕಳಿಗೆ ಈ ದೇಶವನ್ನು ಆಳುವ ರಾಜಕಾರಣಿಗಳು ಸಹಾಯ ಮಾಡಬೇಕು ಕಣೆ. ನೀವು ತಿರುಗರ ಕನಸು ಕಾಣ್ತಾ ಇದ್ದೀರಾ ಸಾವಿತ್ರಿ? ರೈತ ಕಾಣುವ ಕನಸು ನನಸಾಗಬೇಕಾದರೆ ನಮ್ಮ ದೇಶಕ್ಕೆ ಲಂಚಕೋರ ಅಧಿಕಾರಿಗಳ ವಿರುದ್ಧ ಮತ್ತು ನರಗೊಂದು ಬಂಡಾಯದಂತೆ ನರಕ್ರಾಂತಿ ಕಳೆಯನ್ನು ಊದಿಸಿದರೆ ರೈತರ ಹಸಿರು ಕ್ರಾಂತಿಗೆ ಜಯ ಸಿಕ್ಕೇ ಸಿಗುತ್ತದೆ ಸಾವಿತ್ರಿ, ಸಿಕ್ಕೇ ಸಿಗುತ್ತದೆ. ಹೌದು, ನಮ್ಮೆಲ್ಲ ರೈತರು ಸೇರಿಕೊಂಡು ಆ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸೋದು ಒಂದೇ, ಬೇಸಿಗೆಗಾಲಲ್ಲಿ ಮಳೆ ಆಗುವುದು ಒಂದೇ. ಬನ್ನಿ, ನಿಮಗಾಗಿ ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ಮಾಡ್ತೇನೆ, ಶೇಂಗಾ ಚಟ್ನಿ ಹಾಗೆ ಒಗ್ಗರಣೆಯನ್ನು ಮಾಡ್ತೇನೆ. ಆ ಬನ್ನಿ ಗಿಡದ ಕೆಳಗಡೆ ಕೂತು ಊಟ ಮಾಡೋಣ, ಬನ್ನಿ. ಇಲ್ಲೇ ನನ್ನ ಒಳ್ಳೆಯ ಸಿರಿ, ಆ ಸಿಹಿಯಾದ ಹೋಳಿಗೆ ಊಟದಕ್ಕಿಂತ ಈ ನಿನ್ನ ಸಿಹಿಯಾದ ತುಟಿಯಿಂದ ನಿನ್ನ ಪತಿ ರಾಯಣಿಗೆ ಮುತ್ತು ಕೊಟ್ಟರೆ ಅದುವೇ ಸಿಹಿಯಾದ ಹೋಳಿಗೆ ಬಡಿಸಿದಂತೆ ಚಿನ್ನ. ಹೋಗಿಪ್ಪ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಏನ್ರಿ ಇದು, ಇಷ್ಟು ವಯಸ್ಸಾದ್ರೂ ನಿಮ್ಗೆ ಇನ್ನೂ ರಸಿಕತೆನೇ ಹೋಗಿಲ್ವಲ್ಲ? ಮುಣಿಸಿ ಮರ ಮುಪ್ಪಾದರೂ ಅದ್ರ ವಯಸ್ಸು ಅದ್ರ ಹುಳಿ ಕಡಿಮೆ ಆಗೋದ್ವಿ. ಸುಮ್ಮನೆ ಆಟ ಮಾಡದೆ ನನ್ನನ್ನು ತಪ್ಪಿಕೊಂಡು ಪ್ರೇಮ ಲೋಕಕ್ಕೆ ಕಳಿಸಿಕೊಡುವಾರೇ ನನ್ನ ಸುಖ ಮಾರಿಯೇ. ಹಾಗೆ ಹಾಗೆ ನನಗಾಗಿ ನಿನಗಾಗಿ
ಕೊನೆವರೆಗೂ ಬದುಕಬೇಕು ನನ್ನಲವೇ ನೀಬಾ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಗೆಳತಿ ನನ್ನ ಒಡತಿ ನನ್ನ ಬಾಳಿಗೆ ಬೆಳಕಾದೆನೆ ನನ್ನ ಉಸಿರಿಗೆ ಉಸಿರಾದೆನೆ ನೀರು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ 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 ನನ್ನಲವೇ ನೀಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ
ನಲಿವ ಜಗವ ಮರೆತು ಬೆರಿವ ನೀತಿವ ಕಣ್ಣವು ಎದೆ ತುಂಬಿ ಹಾರಾಗಿರಿ ಈ ಬಂಧನ ಬಹುಜನ್ಮದ ಕಥೆಯಾಗು ಮನ ಹೇಳಿದೆ ಈ ಬಂಧನ ಬಹುಜನ್ಮದ ಕಥೆಯಾಗು ಮನ ಹೇಳಿದೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ ಲಾ 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 ಅಣ್ಣ ಸಿಂಗ ನೀರಿಗೆ ಬಂದು ತುಂಬಾ ಬಾಡಿಕೊಂಡು ನಿಂತಿದೆ. ಭಾವನವ್ರೆ, ಕರೆಂಟ್ ಹೋಗಿ ಇಂದಿಗೆ 4 ದಿನ ಆಯ್ತು, ಇನ್ನೂವರೆಗೂ ಕರೆಂಟ್ ಬಂದೇ ಇಲ್ಲ. ಹೀಗಾದ್ರೆ ರೈತರ ಗೋಳನ್ನ ಕೇಳೋರು ಯಾರು? ಏನು ಮಾಡುವುದು ನೀಲ? ನಮ್ಮನ್ನ ಆಳುವ ರಾಜಕಾರಣಿಗಳಿಗೆ ರೈತರ ಮಕ್ಕಳ ಮೇಲೆ ಕರುಣೆ ಇಲ್ಲ ಅಂದ ಮೇಲೆ ರೈತರ ಕಷ್ಟ ನಷ್ಟಗಳನ್ನು ಯಾರು ಕೇಳಬೇಕಮ್ಮ? ಅಣ್ಣ, ರೈತನ ಮಕ್ಕಳು ಬಾಯಿ ಸತ್ತ ಮೂಕ ಬಸವಣ್ಣ ತರ ಸುಮ್ಮನಿದ್ದರೆ ಹೊಲ ಮನೆ ಮಾರಿಕೊಂಡು ರೈತ ನಡು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಮೊದಲು ಒಂದು ಕೇಬಿಗೆ ಫೋನ್ ಮಾಡಣ್ಣ. ತಮ್ಮ, ಕೇಬಿಗೆ ಫೋನ್ ಹಚ್ಚುವುದು ಒಂದೇ, ನೀರಿಲ್ಲದ ಬಾವಿಗೆ ಜಿಗಿಯುವುದು ಒಂದೇ. ಯಾಕೆಂದರೆ ಅವರು ಹೇಳುವ ಒಂದೇ ಒಂದು ಉತ್ತರ, ಹೆಡ್ ಆಫೀಸ್ ನಲ್ಲಿ ಕರೆಂಟ್ ಇಲ್ಲ, ನಾವೇನು ಮಾಡಬೇಕೆಂದು ಹರಿಕೆಯ ಉತ್ತರ ಕೊಡುತ್ತಾರೆ. ಬನ್ನಿ ಬೀಗರೇ. ಏನೋ ಬೀಗರು ಆಳವಾದ ವಿಚಾರದಲ್ಲಿ ಮಗ್ನರಾದಂತೆ ಕಾಣುತ್ತಿದೆಯಲ್ಲ. ಬನ್ನಿ ಬೀಗರೇ, ಈ ರೈತನ ಮಕ್ಕಳು ಧರೆಗೆ ಬಂದ ಮೇಲೆ ಚಿಂತೆಗಳು ನೂರಾರು ಅಲ್ಲವೇ ಕಾರಣ? ಮಾಮ, ನಿಮ್ಮ ಚಿಂತೆಗಳನ್ನು ದೂರ ಮಾಡಲು ಈ ನಿನ್ನ ಅಳಿಯ ಜೀವಂತವಾಗಿದ್ದಾನೆಂಬುದು ನೆನಪಿರಲಿ. ನಾಯಲ್ಲ, ನಿನಗೆ ಅಂತ ಕಷ್ಟ ಏನು ಬಂದಿತು? ಅಣ್ಣ, ನೀನ್ ಚೆನ್ನಾಗಿದ್ಯಾ ತಾನೇ? ತಂಗಿಯಮ್ಮ, ಆ ದೇವರ ದಯದಿಂದ ನಿಮ್ಮೆಲ್ಲರ ಹರಕೆಯಿಂದ ಚೆನ್ನಾಗಿದ್ದೇನೆ. ಆದರೆ ಅಣ್ಣ ರಾಯಣ್ಣ, ನೀನು ಬಾಹುಬಲಿ, ಹುಲಿಗಪ್ಪ ರಾಜ ಹುಲಿ ಇದ್ದಂಗ. ನಿನ್ನ ಬಾಯಾಗ ಆದರೆ ಎಂಬ ಶಬ್ದ ಬರಬಾರ್ದಣ್ಣ. ರಾಯಣ್ಣ, ನಿನಗೆ ಅಂತ ಕಷ್ಟ ಏನು ಬಂದಿತ್ತು? ವೀರ, ನನಗೆ ಹುಟ್ಟುತ್ತಲೇ ಚಿಂತೆ ದುಃಖ ದುಮ್ಮಾನಗಳು ಕೆಂಬೂತದಂತೆ ಬೆನ್ನಟ್ಟಿಕೊಂಡು ಬಂದಿದೆ. ಆದರೆ ಅದಕ್ಕೆಲ್ಲ ಅಂಜದೆ ಅಳಕದೆ ಗಂಡನೆಯ ಬಂಟನಂತೆ ಜೀವನ ನಡೆಸುತ್ತಾ ಬಂದಿದ್ದೇನೆ. ವೀರ, ಕಂಡ ಬಡ ರೈತರ ಭೂಮಿಯನ್ನು ಹೆದರಿಸಿ ತನ್ನ ಹೆಸರಿಗೆ ಬರೆಸಿಕೊಂಡು ಅದೇ ಭೂಮಿಯಲ್ಲಿ ಅಕ್ರಮ ಗಣಿಗಾರಿಕೆ ಶುರು ಮಾಡಿ ಕೋಟಿಗಟ್ಟಲೆ ಹಣ ಗಳಿಸಿಕೊಂಡು ಚುನಾವಣೆಗೆ ನಿಂತುಕೊಂಡು ಪ್ರಜಾಜನತೆ ಮುಂದೆ ಸುಳ್ಳಿನ ಆಶ್ವಾಸನೆಯನ್ನು ಕೊಟ್ಟು ಮೋಸದಿಂದ ಆರಿಸಿ ಈಗ ಈ ರಾಜ್ಯದ ಕೃಷಿ ಮಂತ್ರಿಯಾಗಿ ಕೆಂಪು ಗೂಟದ ಕಾರಿನಲ್ಲಿ ತಿರುಗುವ ಬಂಡ ಪಾಡಿನ ರುಂಡವನ್ನು ಈ ನನ್ನ ಗಂಡುಗಡಲಿಂದ ತುಂಡು ತುಂಡಾಗಿ ಕತ್ತರಿಸಿ ವಿಧಾನಸೌಧದ ಬಾಗಿಲಿಗೆ ತೋರಣ ಕಟ್ಟುವರೆಗೆ ಅಣ್ಣ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಮಾಮ. ರಾಯಣ್ಣ, ರೈತರೊಂದಿಗೆ ಅಂದರ್ಬಾರ್ ಆಟ ಆಡುವ ಆ ಜೆಡಿ ಮತ್ತು ಕೆಕೆ ಅಂತ ಲುಚ್ಚ ರಾಜಕಾರಣಿಗಳೇ, ಕಳ್ಳ ಸರ್ಕಾರದ ಅಧಿಕಾರಿಗಳೇ ಇರಲಿ, ರೈತರಿಗೆ ಅನ್ಯಾಯ ಮೋಸ ಮಾಡುವ ಲಪಂಗ್ ಸರ್ಕಾರದ ಅಧಿಕಾರಿಗಳೇ ಇರಲಿ, ಅಂತವರಿಗೆ ನೀನು ಕರುಣೆ ತೋರದೆ ವೀರ ಸಂಗೊಳ್ಳಿ ರಾಯಣ್ಣಂತೆ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಆ ಭ್ರಷ್ಟರನ್ನು ಸಂಹಾರ ಮಾಡಿದಾಗಲೇ ಈ ರೈತನ ಮಕ್ಕಳು ನಾಡಿನಲ್ಲಿ ಬಂಗಾರದ ಮಕ್ಕಳಾಗಿ ಬದುಕಲು ಸಾಧ್ಯ. ರಾಯಣ್ಣ, ಸಾಧ್ಯ. ರಾಯಣ್ಣ, ಭೂಮಿ ತಾಳಿ ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಕಾಯಕ ಯೋಗಿಯನ್ನು ನಾ ಇತ್ತ ಕೀಳಾಗಿ ಕಾಣುವ ಆ ಭ್ರಷ್ಟ ರಾಜಕಾರಣ
ರೈತರಿಗೆ ಮೋಸದ ಅಧಿಕಾರಿಗಳಿಗೆ ಒತ್ತು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ ಶಾಲೆ ಶಾಂತಿ ಎಂಬ ಕೆಟ್ಟ ಸಂಪ್ರದಾಯವನ್ನು ತೆಗೆದು ಹಾಕಿ ಕೇಳಿನ ಕ್ರಾಂತಿ ಎಂಬ ಮಂತ್ರವನ್ನು ಜಪಿಸುತ್ತಾ ಗಂಡು ಗಚ್ಚೆ ಹಾಕಿ ತೆಲಿಗೆ ರೈತನ ಗುರ್ತಾದ ಹಸಿರ ಹೊತ್ತನ್ನು ಸುತ್ತಿಕೊಂಡು ರೈತರಿಗೆ ಅನ್ಯಾಯ ಮಾಡುವ ಕಂತ್ರಿ ನಾಯಿಗಳನ್ನು ಎತ್ತ ಬಂದಂತೆ ಕಚ್ಚಿ ಹಾಕದಾಗಲೇ ಈ ರೈತರು ಹೇಳಿದಂತೆ ಕೇಳ್ತಾರೆ ರಾಯಣ್ಣ, ಹೇಳಿದಂತೆ ಕೇಳ್ತಾರೆ. ಅಣ್ಣ ಅತ್ತಿಗೆ ಚೆನ್ನಾಗಿದ್ದಾರೆ ತಾನೇ? ಎಲ್ಲರೂ ಚೆನ್ನಾಗಿದ್ದಾರೆ ಬಾಪ. ಅಣ್ಣ IPS ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಕ್ಕೆ ಸರ್ಕಾರ ನನ್ನನ್ನು ಇದೇ ಜಿಲ್ಲೆಗೆ ಸಬ್ ಇನ್ಸ್ಪೆಕ್ಟರ್ ಅನ್ನಾಗಿ ಆಯ್ಕೆ ಮಾಡಿದ್ದಾರೆ. ನನಗೆ ಆಶೀರ್ವಾದ ಮಾಡಿ ಅಣ್ಣ. ನೋಡು, ನೀನು ಪಡೆದಿರುವ ಕಷ್ಟಕ್ಕೆ ಆ ದೇವ ಬಸವೇಶ್ವರ ಫಲವನ್ನೇ ಕರುಣಿಸಿದ್ದಾನೆ. ಏನಪ್ಪಾ ಮೈದನ, ನೌಕರಿ ಸಿಕ್ತು ಅಂತ ತುಂಬಾ ಖುಷಿಯಲ್ಲಿದೆಯಲ್ಲ ಕಣೋ. ನೋಡಪ್ಪ, ನಿನಗೆ ನೌಕರಿ ಸಿಕ್ತು ಅಂತ ಈ ನಿನ್ನ ಅಣ್ಣ ಅತ್ತಿಗೆಯರನ್ನ ಯಾವತ್ತೂ ಮರೆಯೋದಿಲ್ಲ ತಾನೇ? ಅಯ್ಯಮ್ಮ, ಇಂದು ನಾನು ಈ ದೊಡ್ಡ ಸ್ಥಾನಕ್ಕೆ ಬರಬೇಕಾದರೆ ನಿಮ್ಮೆಲ್ಲರ ಪರಿಶ್ರಮವೇ ಕಾರಣ. ತಮ್ಮ, ನಮ್ಮ ದೇಶಕ್ಕೆ ಆ ಪುಣ್ಯಾತ್ಮರು ಸ್ವಾತಂತ್ರ್ಯ ಕೊಡಿಸಿ ಹೋದಾಗಿದ್ದ ಭ್ರಷ್ಟ ರಾಜಕಾರಿ ಕೈಯಲ್ಲಿ, ಲಂಚಕೋರ ಅಧಿಕಾರಿಯ ಕೈಯಲ್ಲಿ ನಮ್ಮ ಭಾರತಾಂಬೆ ಸಿಕ್ಕಾಕಿಕೊಂಡು ನೆರಳುತ್ತಾ ಇದ್ದಾಳೆಪ್ಪ. ಆ ನೆರಳುವ ಭಾರತಾಂಬೆಗೆ ನೀನು ಮುಕ್ತಿ ಕೊಡಿಸಬೇಕಂದರೆ ಸತ್ಯ, ನ್ಯಾಯ, ನೀತಿ ಎಂಬ ಕರ್ತವ್ಯವನ್ನು ನಿವಾರಿಸಿದಾಗಲೇ ನೀನೊಬ್ಬ ನನ್ನ ತಮ್ಮನಾಗಿ ಜನಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ ತಮ್ಮ. ಹೌದು ತಮ್ಮ, ಹೆಚ್ಚು ರೈತರ ಜೀವನದಲ್ಲಿ ಬೆಳಕು ಕತ್ತಲ ಆಟ ಆಡುವ ಹನಿ ಬೆವರು ಸುರಿಸದೆ ಆರು ಅಂತಸ್ತಿನ ಅರಮನೆಯಲ್ಲಿ ರಾತ್ರಿಯಂತ ಕತ್ತಿಗಳಂತೆ ಮರುತ್ತಿರುವ ನೀಚ ರಾಜಕಾರಣಿಗಳೇ ಇರಲಿ, ಅವರಿಗೆ ದಯಾದಾಸಿನ ತೋರಿ ಸಿಕ್ಕಲ್ಲೇ ತಳಿಸಿ ನಿನ್ನ ಕಾನೂನು ಎಂಬ ಕವಚದಿಂದ ಅವರಿಗೆ ಬೇಡಿ ತೊಡಿಸಿ ಕಂಬವಿಲ್ಲದ ಮನೆಯಲ್ಲಿ ಕಾಲ ಕಳೆಯಂತೆ ಮಾಡಿದಾಗಲೇ ನೀನೊಬ್ಬ ಹೆಮ್ಮೆ ಸದರೆಂದು ಹೇಳಲು ಸಂತೋಷವಾಗುತ್ತದೆ ತಮ್ಮ. ಸುರೇಂದ್ರ, ಸತ್ಯವೇ ನಿನ್ನ ಉಸಿರು, ನ್ಯಾಯವೇ ನಿನ್ನ ಮೈಯಲ್ಲಿ ಹರಿವ ರಕ್ತ, ಧರ್ಮವೇ ನೀನು ನುಡಿಯುವ ಮಂತ್ರವಾಗಿರಬೇಕು. ಈ ದೇಶದ ಅಣ್ಣ ತಿಂದು ತಾಯ್ನಾಡಿಗೆ ದ್ರೋಹ ಬಗೆಯುವ ಕುಕರ್ಮಿಗಳಿಗೆ ನೀನು ಶಿಕ್ಷೆ ಕೊಟ್ಟಾಗಲೇ ನೀನು ನಿಜವಾದಲು ಮಣ್ಣಿನ ಮಗನಾಗ್ತೀಯ ಸುರೇಂದ್ರ. ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಆ ಜೆಡಿ ಪಾಟೀಲ್ ಅಂತ ಮಂತ್ರಿಗಳೇ ಇರಲಿ, KK ರೆಡ್ಡಿ ಅಂತ ರಾಜಕಾರಣಿಗಳೇ ಇರಲಿ, ಅಂತವರನ್ನು ಕಾನೂನಿಂದ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ಈ ಸಿಂಹದ ಮರಿ. ತಮ್ಮ, ಒಟ್ಟಾರೆ ಸಮಾಜದಲ್ಲಿ ನಮ್ಮನ್ನು ಹೆತ್ತ ತಂದೆ ತಾಯಿಗಳ ಹೆಸರು ಉಳಿಸಬೇಕೆನ್ನುವುದು ನಮ್ಮೆಲ್ಲರ ಆಸೆ ಕಣಪ್ಪ. ಸುರೇಂದ್ರ, ಈ ನಿಮ್ಮ ರೈತ ಮನೆತನದ ಕೀರ್ತಿ ಇಡೀ ದೇಶದ ತುಂಬೆಲ್ಲ ಸೂರ್ಯ ಚಂದ್ರನಂತೆ ಬೆಳಗಬೇಕೆಂಬುದೇ ಈ ರಾಯಣ್ಣನ ಹೆಬ್ಬಯಕೆ. ಮೈದುನ, ನಿಮ್ಮ ಅಣ್ಣಂದರ ಕನಸು ನನ್ನ ಸಾಗಿ ಮಾಡುವುದೇ ನಿನ್ನ ಗುರಿಯಾಗಿರ್ಬೇಕು. ಅತ್ತಿಗೆಮ್ಮ, ನಮ್ಮೆಲ್ಲ ಆಸೆಗಳನ್ನು ಈ ಸುರೇಂದ್ರ ಈಡೇರಿಸ್ತಾನ ಎನ್ನುವ ಭರವಸೆ ನನಗಿದೆ. ಹಾಗಾದರೆ ನೀವೆಲ್ಲರೂ ಕೂಡಿಕೊಂಡು ನನ್ನದೊಂದು ಮಾತು ನಡೆಸಿಕೊಡ್ತೇನೆಂದು ನನಗೆ ವಚನ ಕೊಡಬೇಕು. ಇದಕ್ಕೆ ನಾನು ನನ್ನ ಯಜಮಾನ್ತಿ ರೆಡಿ ಇದ್ದೇವೆ. ಮೆಕ್ಕಿದವರು ಇದ್ರೆ ಅವ್ರವ್ರಿಗೆ ಭೇಟಿಯಾಯ್ತು. ದೊಡ್ಡಣ್ಣನ ಆಸೆ ನನಗೆ ತಿಳಿಯಲಿಲ್ಲ. ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಸತ್ಯ ಆಸೆ ಈಡೇರಿಸುವುದೇ ಸತ್ಯ ಆದವಳ ಧರ್ಮ. ಹಾಗಾದರೆ ಈ ಸಂತೋಷದ ಸಂಭ್ರಮದಲ್ಲಿ ಎಲ್ಲರೂ ಹಾಡಿ ನಲಿಯೋಣ ಬನ್ನಿ.
ಹೋಗಿ ಬಿಟ್ರಲ್ಲ, ಒಳಗೆ ಹೋಗ್ಬೇಕು ಊಟಕ್ಕೆ, ಹೊರಗೆ ಹೋಗುದಾ? ಒಳಗೆ ನಡ್ರಪ್ಪ, ಬಿಸಿ ಬಿಸಿಯಾಗಿ ಶಾವಿಗೆ ಪಾಯಸ ಮಾಡೀನಿ. ಇವತ್ತು ಶಾವಿಗೆ ಪಾಯಸ ಅಲ್ರಿ, ಮಾಲ್ ಇರ್ತದೆ. ದಯವಿಟ್ಟು ನಮ್ಮೂರಿನ ಕಲಾ ಪೋಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ,